ದಿನ ಒಂದು ಗಾಡಿ ಅವ್ರ ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ದಿನ ಒಂದಿನ ಸ್ಕೂಲಿಗೆ ಮನೆಗೆ ಹೋಗಿ ಹೋಗಿ ಪಾಪ ಕಡಿದ ಅಷ್ಟೇ ಕುಂದಿದ್ದಾರೆ. ಅವರು ಕುಂದಿ ಒಂದು ಸ್ವಲ್ಪ ಹೊತ್ತಿಗೆ ಹುಲಿ ಆವಾಜ ಮಾಡ್ತಾರೆ. ಹುಲಿ ಜೀವನ ಸ್ಟಾರ್ಟ್ ಮಾಡ್ತಾರೆ. ಆ ಬಾಜು ದೋಸ್ತ್ ಕೇಳ್ತಾರೆ, ಈಜೆ ಗೊತ್ತಿರೋರಿಗೆ ಯಾಕೋ ದೋಸ್ತ ಅಂಜಿಕೆ ಆಗಿರ್ತಾರೆ. ಇಂಥ ಹುಲಿಗಳಿಗೆ ನಾನು ಗುಲ್ಬರ್ಗ ಸಿಗಲಿ ನಾನು ಇಂಥ ನಮ್ಮ ಸುಮ್ಮನೆ ಹೊರಗೆ ವಾಹನದಲ್ಲಿ ನಿಂತೊಳಗೆ ನಾವು ನಮ್ಮದೇ ಒಬ್ಬ ಆಸ್ಪತ್ರೆಯಲ್ಲಿ ಕರೆದು ಗಟ್ಟಿ ಹೇಳ್ತಾರೆ, ನನಗೆ ಮಕ್ಕಳು ಭಾಳ ಕೊಡ್ತಾರೇನೋ, ನಾನು ಮನೆಗೆ ಇದ್ದೀನಿ, 7 ಮನೆ ನಿಂತಕೋ. ಮತ್ತು ಹೊರಗೆ ಹೇಳ್ತಾರೆ, ಆ ಗುಲ್ಬರ್ಗ ಜಗತ್ಸಂದ್ರದಲ್ಲಿ ಇದ್ದಿದ್ದು ಕರ್ಕೊಂಡು ನಿಂತಕೋ. ಮತ್ತೊಬ್ಬರಿಗೆ ಹೇಳ್ತಾರೆ, ಅಪ್ಪನ ಕೆರೆಗೆ ನಿಂತಿದ್ದೆಲ್ಲ ಕರ್ಕೊಂಡು ನಿಂತಕೋ. ಎಲ್ಲ ಮಕ್ಕಳಿಗೆ ಹೇಳ್ತಾರೆ. ಅಲ್ಲಿ ನನಗೆ ಸಿಟ್ಟು ಬಂತು. ಇವಾಗ ಎಷ್ಟು ಆಸ್ತಿ ಮಾಡಿದ್ದೇನೆ ಪಾಪ. ನಮ್ಮ ಒಬ್ಬ ನಮ್ಮ ಸತ್ತು ಹುಳ ಚೆನ್ನಾಗಿಲ್ಲ. ನಾವು ನಮ್ಮ ಅವ್ವ ಸುಳ್ಳಾಡುತ್ತೆ. ಏ ಹಾಟೆ ಅವ ಸಾವುಕಾರದಕ್ಕನ ಹಾಲ್ಗಾರನ ಮನೆ ಮನೆ ಹಾಲು ಹಾಕ್ತಾನ. ಹಾಲು ಮಾಡಿ ಹೆಚ್ಚಿಕೊಳ್ಳುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕಲಬುರಗಿ ಪ್ರೀತಿ ಸಂಚಾರ ಹೀಗೆ ನಾನು ಎಲ್ಲ ಕಡೆ ಹೋದಾಗ ನಾನು ಫಸ್ಟ್ ನಮ್ಮ ಬೀದರ್ ಮೆನ್ಷನ್ ಮಾಡ್ತೇನೆ, ನಂತರ ಕಲಬುರಗಿ. ಕಲಬುರಗಿ ಯಾಕಪ್ಪ ಅಂದ್ರೆ ನನಗೆ ಭಾಳ ಜನ ಕೇಳ್ತಾರೆ, ಈ ಬೀದರ್ ನಿಮ್ಮ ಪಪ್ಪ ಅಂತ ಹೇಳ್ತೀವಿ. ಬೀದರ್ ನಮ್ಮ ಪಪ್ಪ ಅಂದ್ರೆ ಕಲಬುರಗಿ ನಮ್ಮ ದೊಡ್ಡ ಪಪ್ಪ ಅಂತ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಪ್ನ ಶೆಟ್ಟಿಗಾರ್. ಏನಂದರೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಗಡಿನಾಡಿನ ಉತ್ಸವಕ್ಕೆ ನಮಗೆ ಒಂದು ಇನ್ವೈಟ್ ಮಾಡಿದ್ದಾರೆ ಅಮೃತ್ ಸರ್. ತುಂಬ ಖುಷಿ ಆಯಿತು. ತುಂಬ ಅದ್ಧೂರಿಯಾಗಿರುತ್ತೆ ಅಂತಂದರೆ ಇನ್ನೂ ಅದ್ಧೂರಿಯಾಗಿರುತ್ತೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಜನಗಳು ನಮ್ಮ ಜೊತೆ ನಡ್ಕೊಂಡಿದ್ದಂಥ ರೀತಿ ಆಗಿರ್ಬೋದು ತುಂಬ ಖುಷಿ ಕೊಡ್ತು. ಎಷ್ಟು ಲವ್ ಕೊಡ್ತಾರೆ ನಮಗೆ ಅಂತ ಅನ್ನಿಸ್ತು. ಸೊ ನಮ್ಮ ವಿಶ್ವಾಸ್ ಸರ್ ಇವಾಗ ಒಂದು ಬ್ಯಾನರಿಂದ ವಿಶ್ವ ಪ್ರೊಡಕ್ಷನಿಂದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಆ ಒಂದು ರಾವೇನ್ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕರಾಗಿ ಅಭಿನಯಿಸ್ತಾ ಇದ್ದೀನಿ. ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಮ್ಯಾಮ್, ಕಲಬುರಗಿ ತಮಗೆ ಹೇಗೆ ಅನಿಸಿದೆ ಮ್ಯಾಮ್? ಹಾಂ ಮೇಡಮ್. ಕಲಬುರಗಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹುಬ್ಳಿಲೇ ಇದ್ದಿದ್ದು. ಹುಬ್ಳಿ ಪಕ್ಕ ನವಲಗುಂದದಲ್ಲೇ ಒಂದು 8-9 ವರ್ಷ ಇದ್ದೀನಿ. ಬಟ್ ನಾನು ಯಾವತ್ತೂ ಕಲಬುರಗಿಗೆ ಬಂದಿರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ಎಲ್ಲ ಇಷ್ಟ ಆಯಿತು. ಎಲ್ಲ ಜನ ಆಗಲಿ. ಆದರೆ ಮತ್ತೆ ಮತ್ತೆ ಬರಬೇಕಂತ ಆಸೆ ನಮ್ಮ. ನಿಜವಾಗ್ಲೂ ಬರ್ತೀನಿ. ನಿಜವಾಗ್ಲೂ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್, ಜವಾರಿ ರೊಟ್ಟಿ ಹೇಗೆ ಅನಿಸಿದೆ ಮ್ಯಾಮ್ ತಮಗೆ? ಸರ್, ನನಗೆ ಜವಾರಿ ರೊಟ್ಟಿ ಏನು ಹೊಸದಲ್ಲ. ತಿಂತೀನಿ, ಮಾಡ್ತೀನಿ ಕೂಡ ನಾನು ಅದನ್ನ. ಅದು ನಂಗೆ ಅಷ್ಟೇನು ಇದು ಅನಿಸ್ತಿಲ್ಲ. ಬಟ್ ನಂಗೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡ್ ಬಂತಲ್ಲ, ಅದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ರೋಡ್ ರೋಮಿಯೋ ದಿಲೀಪ್ ರೈ ಕಡೆಯಿಂದ ನಮಸ್ಕಾರ. ನಾವು ಕನ್ನಡಿಗರ ಗತ್ತು ಏನು ಅಂತ ನೋಡಿದ್ದೀವಿ. ಕನ್ನಡಿಗರ ಗತ್ತು ಏನು ಅಂತ ನಿಮಗೂ ಗೊತ್ತು. ಆದರೆ ಗಡಿನಾಡ ಕನ್ನಡಿಗರ ಗತ್ತು ಅದಕ್ಕಿಂತ ಮೇಲೆ ಕಂಡ್ರಿ. ನಿಜವಾಗ್ಲೂ ಇವತ್ತು ಗಡಿನಾಡ ಕನ್ನಡಿಗರ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ಬಹಳ ಖುಷಿಯಾಗಿದೆ. ನಾವು ಈಗ ಒಂದು ಸಮಾರಂಭ ಮಾಡ್ತೀವಿ, ಒಂದು ಮದುವೆ ಮುಂಜಿ ಮಾಡ್ತೀವಿ, ವಾಟ್ಸಪ್ಪಲ್ಲೇ ನಾವು ವಿಶಸ್ಗಳನ್ನು ಕಳಿಸ್ತೀವಿ, ಸ್ಮೈಲಿ ಕಳಿಸಿ ಮುಗಿಸ್ಬಿಡ್ತೀವಿ, ಬರೋಕ್ಕಾಗಲ್ಲಪ್ಪ ಬಿಸಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಅಮೃತ್ ಪಾಟೀಲ್ ಸರ್ ಇದ್ದಾರಲ್ಲ, ನಮ್ಮ ಅಮೃತ್ ಪಾಟೀಲ್ ಸರ್ ಹೆಸರಲ್ಲೇ ಅಮೃತ ಇದೆ. ಅಂದರೆ ನಮ್ಮ ಜೀವನಕ್ಕೆ ಶಕ್ತಿಗೆ ಒಂದು ಅವರ ಅಮೃತನೇ ನಮಗೆಲ್ಲರಿಗೂ ಸಾಥ್ ಕೊಡುತ್ತೆ. ಅಷ್ಟೊಂದು ಸಂಘಟನೆಯಲ್ಲಿ ಅಷ್ಟು ಜನನ ಇಟ್ಕೊಂಡಿದ್ದಾರೆ ಅವರು. ಇವತ್ತು 14 ವರ್ಷದಿಂದ ಈ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾಯಿದ್ದಾರಲ್ಲ, ಅದೇನು ಸುಲಭ ಅಲ್ಲ ಸರ್. ನಿಜವಾಗ್ಲೂ ಇಷ್ಟೊಂದು ಜನನ್ನ ಕರೆಸಿ ಅವರು ಪ್ರೀತಿಯಿಂದ ಎಲ್ಲರೂ ಕನ್ನಡಿಗರು ಬಂದು ಈ ಪ್ರೋಗ್ರಾಮನ್ನು, ಈ ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ತುಂಬ ಖುಷಿಯಾಯಿತು. ಸೊ ಜೊತೆಗೆ ವೈದ್ಯೋ ನಾರಾಯಣೋ ಹರಿ ಅಂತೀವಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ವೀರ ಕನ್ನಡಿಗರ ಸೇನೆ ಜೊತೆಗೆ ಅಖಿಲ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಸಂಘ ಕೂಡ ಸಾಥ್ ಕೊಟ್ಟು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಯಾವಾಗಲೂ ಕೂಡ ನಾವು ಹೇಳ್ತೀವಿ, ಮೆಡಿಕಲ್ ಸೈನ್ಸ್ ಆಗಲಿ, ಸೈನ್ಸ್ ಎಷ್ಟೇ ಮುಂದುವರಿಲಿ, ನಮ್ಮ ದೇಶದ ಗ್ರಾಮೀಣ ಕಲೆ ಆಗಿರ್ಬೋದು, ವೈದ್ಯರ ಬಗ್ಗೆ ಇರ್ಬೋದು, ಎಲ್ಲ ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ನನಗೂ ಶೂಟಿಂಗಲ್ಲಿ ಒಂದು ದಿವಸ ಏಟಾದಾಗ ಲಿಗಾಮೆಂಟ್ ಟೇರ್ ಆಗಿತ್ತು. ಆ ಟೈಮಲ್ಲಿ ಡಾಕ್ಟರ್ಗಳು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು,
ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಮುಂದೆ ಅಂದರು. ಒಂದ್ಸಲ ನೋಡೋಣ ಬಿಡಿ ಅಂತೇಳ್ಬಿಟ್ಟು ನಮ್ಗೆ ಯಾರೋ ಒಬ್ಬರು ಸಲಹೆ ಕೊಟ್ಟರು. ಬೆಳಗಾಮಲ್ಲಿ ಹೋಗಿ ಅಲ್ಲಿ ಕಿನ್ಯ ಅಂತ ಒಂದು ಚಿಕ್ಕ ಹಳ್ಳಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅವರು ಕಟ್ಟಾಕ್ಸ್ತಾರೆ. ಸೊ ಬೆತ್ತದಿಂದ ಕಟ್ಟಿ ಒಂದು 15 ದಿವಸ ಇಲ್ಲಿ ಕಟ್ಟಿಟ್ಟಿದ್ರು. ದೇವತೆಯಿಂದ ಅವರ ಒಂದು ಆ ಕಲೆಯಿಂದ ಇಲ್ಲಿ ತನಕ ಒಂಚೂರು ನೋವಿಲ್ಲ ಸರ್, ನಿಜವಾಗ್ಲೂ. ಅದಕ್ಕೇ ಈ ಅಮೃತ ಪಾಟೀಲ್ ಅವರ ಒಂದು ಸೇನೆ ಜೊತೆಗೆ ವೈದ್ಯರ ತಂಡ ಎಲ್ಲ ಸೇರಿ ಇವತ್ತು ನಮಗೆ ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತು ಇವ್ರ ಬಗ್ಗೆ ನಾವೇನು ಹೇಳಬೇಕಂತಿಲ್ಲ. ಹೋರಾಟಗಾರರು, ಆಮೇಲೆ ಕಲಾವಿದರು, ಹಾಡು ಕೂಡ ಬರೀತಾರೆ, ನೃತ್ಯ ಕೂಡ ಮಾಡ್ತಾರೆ, ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ, ಆಲ್ ಇನ್ ಒನ್ ಮಿಮಿಕ್ರಿ ಕೂಡ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಸ್ನೇಹಿತರು ಜೊತೆಗೆ ನಮ್ಮ ಹೊಸ ಸಿನಿಮಾಗೆ ನಿರ್ಮಾಪಕರು, ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಈಗ ನಮ್ಮ ಸ್ಯಾಂಡಲ್ವುಡಲ್ಲಿ ಕಾಲಿಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನನ್ನ ಹೊಸ ಸಿನಿಮಾ ರಾವೆನ್, ಆ ರಾವೆನ್ಗೆ ವಿಶ್ವ ಪ್ರೊಡಕ್ಷನ್ಸ್ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಮಗೆ ಅನ್ನದಾತರಾಗಿದ್ದಾರೆ ನಮ್ಮ ಡಾಕ್ಟರ್ ವಿಶ್ವನಾಥ್ ಜಿ ಅವರು. ಅವರ ಒಂದು ಈ ಭಾಗಿತ್ವದಲ್ಲಿ ನಮಗೆಲ್ಲ ಅವರು ಇಲ್ಲಿ ಕರ್ಕೊಂಬಂದರು. 600 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ ಬನ್ನಿ, ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರು. ನಾವು ಅವ್ರು ಹೇಳಿದ್ದನ್ನು ಮಾತು ಕೇಳಿ ಇಲ್ಲಿ ಬಂದಾಗ ನಮ್ಗೆ ಅನಿಸ್ತು ನಿಜವಾಗ್ಲೂ ಅವ್ರೇನು ಯಾವಾಗಲೂ ಅವ್ರೇನು ಹೇಳ್ತಾರೆ ಅದನ್ನು ಕೇಳ್ತೀವಿ. ಇವತ್ತು ಕೂಡ ಅವ್ರು ಕೇಳಿದ್ದಕ್ಕೆ ಇಲ್ಲಿ ಬಂದು ನೋಡಿದ್ವಿ ನಾವು. ಅದ್ದೂರಿಯಾದ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ, ಅದ್ದೂರಿಯಾದಂಥ ಗಡಿನಾಡು ಉತ್ಸವ, ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆದಷ್ಟು ಬೇಗ ನಮ್ಮ ಹೊಸ ಸಿನಿಮಾ ಬಿಡುಗಡೆ ಟೈಮಲ್ಲೂ ಕೂಡ ಬಂದು ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀವಿ ಅಂತ ಕೇಳ್ತೀನಿ. ಜೊತೆಗೆ ನಮ್ಮ ಜಗ್ಗಿ ಸರ್ ಆಗಲಿ, ನಮ್ಮ ಪೂರ್ತಿ ತಂಡ, ಅಭಿ ಸರ್, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ. ನಿಜವಾಗ್ಲೂ ಕೂಡ ಖುಷಿಯಾಗಿದೆ. ಎಲ್ರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳು, ಗಡಿನಾಡು ಉತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ರಘುಪ್ರಿಯರಿದ್ದಾರೆ, ನಮ್ಮ ತೊಗರಿ ನಾಡಿಗೆ ಅವರಿಗೆ ಸ್ವಾಗತ ಕೊಡ್ತೇನೆ. ರಘು ಅವರೇ, ಹಾಸ್ಯ ಅಂದರೆ ಏನು? ಹಾಸ್ಯ ಅಂದರೆ ಏನಂತಂದರೆ ಎಷ್ಟೇ ಕಷ್ಟ ಇದ್ದರೂ ಜನಗಳು ಮುಂದೆ ನಗೋದು, ಇನ್ನೊಬ್ಬರಿಗಾಗಿ ಬದುಕೋದು, ಇನ್ನೊಬ್ಬರಿಗೆಲ್ಲ ಸಂತೋಷ ಕೊಡೋದಕ್ಕೆ ಹಾಸ್ಯ ಅಂತ ಸರ್. ನೀವು ಮಾಡಿದಂಥ ಅನೇಕ ಹಾಸ್ಯಗಳು ನಿಮ್ಮ ಸ್ವಂತ ಹೆಂಡತಿಯ ಜೊತೆ ಏನನ್ನಿಸ್ತದೆ? ತುಂಬ ಖುಷಿ ಆಯ್ತದೆ. ಯಾಕಂದ್ರೆ ಇವತ್ತಿನ ಈ ಒಂದು ಬಿಜಿ ಸಂದರ್ಭದಲ್ಲಿ ಯಾರಿಗೂ ಹೆಂಡತಿ ಜೊತೆ ಆಗಲಿ ತಮ್ಮ ಸಂಬಂಧಗಳ ಜೊತೆ ಸಮಯ ಕಳೆಯಲಿಕ್ಕೆ ಟೈಮ್ ಇಲ್ಲ. ಆದರೂ ನಾನು ಹೆಂಡತಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದರು, ನಾವು ಒಂದು ಕೆಲಸದಲ್ಲಿದ್ದರೂ ಕೂಡ ನಾವು ನಮಗಾಗಿ, ನಮ್ಮ ಜನರಿಗಾಗಿ ಸ್ವಲ್ಪ ಟೈಮ್ ತೆಗೆದು ಎಂಜಾಯ್ ಮಾಡ್ತೀವಲ್ಲ ಎಂಬ ಖುಷಿ ಭಾಳ ಅದ ಸರ್. ಸಿನಿಮಾ ನಟರ ಮುಖ್ಯನ, ಹಾಸ್ಯ ಕಲಾವಿದರ ಮುಖ್ಯ? ನನಗನ್ಸಿನ ಮಟ್ಟಿಗೆ ನಮ್ಮ ನಾಡಿಗೆ, ನಮ್ಮ ಒಂದು ನುಡಿಗೆ, ನಮ್ಮ ಕನ್ನಡಕ್ಕಾಗಿ ದುಡಿಯೋರು, ಕಲಾವಿದರು ಯಾರೇ ಆಗಲಿರಲಿ ಅವರೆಲ್ಲ ನಮ್ಮ ತಲೆ ಮೇಲೆ. ಬೀದರ್ ಕರ್ನಾಟಕದ ಕಿರೀಟ, ಬೀದರ್ ಹೊರತುಪಡಿಸಿದರೆ ಕಲಬುರಗಿ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಈಗಲೇ ವೇದಿಕೆ ಮೇಲೆ ಮಾತಾಡಿದ್ರು, ನೀವು ನೋಡಿರಬೇಕು. ನನಗೆ ಭಾಳ ಜನ ಕೇಳ್ತಾರೆ, ಇದು ಪ್ರಶ್ನೆ ಕೇಳಿ ನೀವು ತುಂಬ ಒಳ್ಳೆ ಕೆಲಸ ಮಾಡಿರಿ. ನಂಗೆ ಕಮೆಂಟಲ್ಲೆಲ್ಲ ಕೇಳ್ತಿರ್ತಾರೆ, ನೀನು ನಮ್ಮ ಬೀದರ್ ಅಂತ ಬರೀತಿ, ಮತ್ತು ಸೆಕೆಂಡ್ ಕಲಬುರಗಿ ಅಂತ ಬರೀತಿ, ನಮ್ದೆಲ್ಲ ಯಾಕೆ ಬರಲಿಲ್ಲ? ಇಡೀ ಕರ್ನಾಟಕ ಇಳಿಸೋಟ್ಟು ಶಕ್ತಿ ನನ್ನ ಬಲ್ಲಿಲ್ಲ. ಹಾಗಾಗಿ ನಾನು ಕಲಬುರಗಿ ಈ ಮೊದಲು ನಮ್ಮ ಬೀದರ್ ಅಂತ ಹೇಳಿದಾಗ ನಾನು ನಮ್ಮ ಬೀದರ್ ನಮ್ಮ ಪಪ್ಪ, ನಮ್ಮ ತಂದೆ ಅಂತ ಹೇಳ್ತೀನಿ. ಮತ್ತು ಗುಲ್ಬರ್ಗ ಏನಾಗಬೇಕು ನಿನಗೆ ಅಂತಂತಂದ್ರೆ ನಮ್ಮ ಕಲಬುರಗಿ ಜನರಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಕಲಬುರಗಿ ನನಗೆ ಏನಾಗಬೇಕಂದ್ರೆ ನಮ್ಮ ದೊಡ್ಡ ಪಪ್ಪ ಆಗಬೇಕು ಅಂತ ಹೇಳ್ತೀನಿ. ನಾನು ಹೃದಯದಿಂದ ನಾನು ಬೆಂಗಳೂರಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಕೂಡ ನಾನು ಈ ಮಾತು ಹೇಳಿದ್ದೀನಿ ಯಾರಿಗೋ ಗುಲ್ಬರ್ಗದವರಿಗೆ. ನಂಗೆ ಕಲಬುರಗಿ ಅಂದರೆ ತುಂಬ ಇಷ್ಟ. ಕಲಬುರಗಿ ಜನರ ಪ್ರೀತಿ ನಾನು ಒಂದು 10 ಜನ್ಮ ಎತ್ತು ಬಂದರೂ ಅವ್ರ ಋಣ ತೀರಿಸ್ಲಿಕ್ಕಾಗೋದಿಲ್ಲ. ರಘು ಅವರೇ, ವೈಯಕ್ತಿಕ ಜೀವನ ಬೇರೆ, ಹಾಸ್ಯ ಜೀವನವೇ ಬೇರೆ. ಇದಕ್ಕಿಂತ ಮುಂಚೆ ವೈಯಕ್ತಿಕ ಜೀವನದಲ್ಲಿದ್ದೀರಿ. ಹಾಸ್ಯದ ಜೀವನಕ್ಕೆ ಬಂದಾಗ ನೀವು ಕರ್ನಾಟಕದ ಸೆಲೆಬ್ರಿಟೀಸ್ರು. ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈಗ ಬಸ್ನಾಗ ಕೂತ್ರು ಜನ ಸೆಲ್ಫಿ ಕೇಳ್ತಾರೆ, ವಾಕಿಂಗ್ ಹೋದ್ರು ಸೆಲ್ಫಿ ಕೇಳ್ತಾರೆ, ಮೋಸ್ಟ್ ಪ್ರೊಬೆಬ್ಲಿ ಟಾಯ್ಲೆಟ್ ಬಂದು ಹೋಗೋದು ಬಿಟ್ಟರೆ ಎಲ್ಲಕ್ಕೂ ಸೆಲ್ಫಿ ಕೇಳ್ತಾರೆ. ಏನು ಅನಿಸ್ತದೆ? ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಮೂಲೆಗಿದ್ನ ನಂಗೆ ಜಸ್ಟ್ ನಮ್ಮ ಮನೆಯಿಂದ ಆಚೆ ಬಂದರೆ ಒಂದು ಯಾರೋ ಗೊತ್ತಿಳಿತಿದ್ದಿಲ್ಲ. ಈಗ ಅಂಥದ್ರಲ್ಲಿ ಇಡೀ ಕರ್ನಾಟಕದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೇ ಹೋಗಲಿ, ಅಂಥ ಯಾವುದೇ ಒಂದು ಸಣ್ಣ ತಾಂಡಗಳ ಹತ್ರ ಹೋದ್ರು, ನಾನು ನಿನ್ನೆ ಕಲಬುರಗಿ ಡಿಸ್ಟಿಕ್ ಪೂರ್ತಿ ಓಡಾಡಿದ್ದೀನಿ, ಚಿಂಚೋಳಿ ತಾಲೂಕು, ಚಂದನಕೆರೆ ಆ ಕಡೆ ಎಲ್ಲ ಓಡಾಡಿದ್ದೀನಿ. ಎಲ್ಲೇ ಹೋದರೂ ಒಂದು 4 ಜನ ಆದರೂ ಗುರುತಿಡಿದು ಸೆಲ್ಫಿ ತಗೋತಾರೆ. ಮತ್ತು ನಮ್ಮದು ವೈಯಕ್ತಿಕ ಜೀವನ, ನಮ್ಮದು ರಿಯಲ್ ಜೀವನ ಏನಪ್ಪ ಅಂತಂದ್ರೆ ನಾವು ಹಾಸ್ಯಮಯನ್ನೇ ನಾವು ಬದುಕ್ತಾ ಇದ್ದೀವಿ ಸರ್. ನಾವು ತುಂಬ ಒಂದು ಕಷ್ಟದಿಂದ ಬದುಕಿರೋರು, ಆದರೆ ನಾವು ಯಾವತ್ತೂ ಯಾರಿಗೂ ಕಷ್ಟ ಹೇಳ್ಕೊಂಡಿಲ್ಲ. ನಮ್ಮ ತಂದೆಯವರಿಂದನೇ ನಮಗೆ ರಕ್ತಗತವಾಗಿ ಒಂದು ಈ ಹಾಸ್ಯ ಕಲೆ ಹುಟ್ಟಿದ. ನಮ್ಮ ತಂದೆಯವರು ಮೊಬೈಲಲ್ಲಿ ತೋರಿಸಿಲ್ಲ, ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ರಘುವರೇ, ನಮಗೆ ಬಹಳ ಖುಷಿ ವಿಷಯ ಏನಂತಂದರೆ ನೀವು ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಯಲ್ಲಿ ಟಿಕ್ಟಾಕು ಅಥವಾ ರೀಲ್ಸ್ ಮಾಡಿಲ್ಲ.